ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೊಡುಕರ ತಾಣವಾಗಿದೆಯಾ ಶಿಗ್ಗಾವಿಯ ನಿರೀಕ್ಷಣಾ ಮಂದಿರ. ಎಲ್ಲಿ ನೋಡಿದರೂ ಎಣ್ಣೆ ಬಾಟಲಿಗಳು, ಬೀಡಿ ಸಿಗರೇಟುಗಳು, ಗುಟ್ಕಾ ಕಲೆಗಳು. ಜನಪ್ರತಿನಿಧಿಗಳು, ಅಧಿಕಾರಿಗಳ ಕಣ್ಣಿಗೆ ಈ ಅವ್ಯವಸ್ಥೆ ಬೀಳುತ್ತಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಕಬಾಬ್ ಅಲ್ರಿ ಮೆಂಬರ್ಗಳು ಯಾರಲ್ರಿ? ಪ್ರವಾಸಿ ಮಂದಿರನ ಬಾರ್ ರೆಸ್ಟೋರೆಂಟ್ ದಾಬಾನು ಪಬ್ಲಿಕ್ ಬರ್ತಿರ್ತಾವ ಸರ್. ಮೆಂಬರ್ಗಳು ಪಬ್ಲಿಕ್ ದಿನ ಹೇಳ್ಬೇಕ್ರಿ. ಪಬ್ಲಿಕ್ ಅಂದ್ರೆ ಯಾರು ಎಣ್ಣೆಗಿಣ್ಣೆ ಹೊಡಿಬಾರ್ದು ಹೇಳ್ಬೇಕು ನೀವು ಅವ್ರಿಗೆ. ಪಬ್ಲಿಕ್ ಬರ್ತಿರ್ತಾರಲ್ಲ, ಎಣ್ಣೆ ಒಳಗೆ ಅಲೌಡ್ ಇಲ್ಲ. ಪ್ರವಾಸಿ ಶಿಗ್ಗಾವಿ ಲೋಕೋಪಯೋಗಿ ಇಲಾಖೆಯಿಂದ ತಾಲೂಕು ಮಟ್ಟಕ್ಕೆ ಬರುವ ಪ್ರವಾಸಿಗರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರಿಗೆ ವಿಶ್ರಾಂತಿ ಒದಗಿಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪ್ರವಾಸಿ ಮಂದಿರವನ್ನ ನಿರ್ಮಿಸಿದೆ. ಆದ್ರೆ ಶಿಗ್ಗಾವಿ ಪಟ್ಟಣದಲ್ಲಿರುವ ಈ ನಿರೀಕ್ಷಣಾ ಮಂದಿರದ ಸ್ಥಿತಿ ಮಾತ್ರ ಸಂಪೂರ್ಣವಾಗಿ ದಯನೀಯವಾಗಿದೆ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಮಂದಿರ ಗಬ್ಬು ನಾರ್ತದೆ. ಪ್ರವಾಸಿ ಮಂದಿರವೇ ಈಗ ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದು, ಎಲ್ಲಿ ನೋಡಿದರೂ ಮದ್ಯದ ಬಾಟಲು, ಸಿಗರೇಟು, ಬೀಡಿ ಹಾಗೂ ಕಿಟಕಿಗಳ ತುಂಬಾ ಗುಟ್ಕಾ ಅಗಲಿದ ಗುರುತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದಷ್ಟೇ ಅಲ್ಲದೆ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದು ಸಂಪೂರ್ಣವಾಗಿ ನಿರ್ಲಕ್ಷ್ಯದ ಚಿತ್ರಣ ನೀಡುತ್ತಿವೆ. ಇಲ್ಲಿಯ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿ ಎಷ್ಟು ವರ್ಷಗಳಾಯ್ತೋ ದೇವರಿಗೆ ಗೊತ್ತು ಎನ್ನುವಂತಹ ಸ್ಥಿತಿಯಲ್ಲಿ ಪಾಚಿ ಕಟ್ಟಿಕೊಂಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ಇದು ನಮಗೆ ಸಂಬಂಧವೇ ಇಲ್ಲ ಎನ್ನುವ ಧೋರಣೆ ಮುಂದುವರಿಯುತ್ತದೆಯಾ ಎಂಬುದನ್ನ ಕಾದು ನೋಡಬೇಕಿದೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.